ನಾಡ ಕಚೇರಿ ಬಳಿ ಪತ್ರ ಬರೆಯುವ ವಿಶೇಷ ಚೇತನರಿಗೆ ಕೊಡೆ ವಿತರಣೆ. ಕಂಪ್ಲಿ ನಗರದ ತಾಲೂಕು ಕಚೇರಿ ಬಳಿ ಅವಿದ್ಯಾವಂತರಿಗೆ ನೆರವಾಗುವ ಈ ವಿಶೇಷ ಚೇತನರು ದಿನಪ್ರತಿ ಬಿಸಿಲು ಮಳೆ ಎನ್ನದೆ ಕಚೇರಿಗೆ ಬರುವ ಜನರಿಗೆ ತಮ್ಮ ಅರ್ಜಿಯನ್ನು ಬರೆದುಕೊಡುವ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇಂದು ಕಿಸಾನ್ ಜಾಗೃತಿ ಸಂಘದ ರಾಷ್ಟ್ರೀಯ ಅಧ್ಯಕ್ಷ ಪಿ ಯುಗೇಂದರ್ ನಾಯ್ಡು ಅವರು ಈ ವಿಶೇಷ ಚೇತನರಿಗೆ ಕೊಡೆಯನ್ನು ವಿತರಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಎಪಿಎಂಸಿ ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯದರ್ಶಿ, ಕಾಂಗ್ರೆಸ್ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು. ತಾಲೂಕು ಆಫೀಸಿಗೆ ತಹಸೀಲ್ದಾರ್ನ ಕಾಣಲು ಬಂದಾಗ ಮಳೆಯಲ್ಲಿ ಕುಂತ್ಕೊಂಡು ನೆಂತಾ ಇದ್ರು ಇವರು. ವಿಶೇಷವಾಗಿ ಅಂಗವಿಕಲರು ಇವರು. ನಾನು ಭಾಳ ದಿವಸದಿಂದ ನೋಡ್ತಾ ಇದ್ದೀನಿ, ಯಾರನ್ನ ಕೊಡ್ತಾರೇನೋ ಛತ್ರಿ ಅಂತ, ಕೊಟ್ಟಿರ್ದಿಲ್ಲ. ಅವರಿಗೆ ಪತ್ರ ಬರೀಲು ಅಲ್ಲಿ ಕುಂತ್ಕೊಂಡು ಬಡವರಿಗೆ ಬಂದರೆ ನನ್ನ ಕಣ್ಣಾರೆ ನಾನು ನೋಡಿದ್ದು, ಯಾವುದೋ ಕಂಪ್ಯೂಟರ್ ಸೆಂಟ್ಗೆ ಹೋದರೆ 150 ಕೊಡಿ 200 ಕೊಡು ಅಂತಾರೆ. 10 ರೂಪಾಯಿ ಕೊಟ್ಟರು ಪಾಪ ಅವರು ಇಸ್ಕೊಂಡು ಪತ್ರ ಬರೀತಾರೆ. ಅಂಥವ್ರಿಗೊಂದು ಸಹಾಯ ಮಾಡಬೇಕಂತೇಳಿ ನಾನು ನಮ್ಮ ಸಂಘಟನೆಯಿಂದ, ಕಿಸಾನ್ ಜಾಗೃತಿ ವಿಕಾಸ ಸಂಘದಿಂದ 3 ಮಂದಿಗೆ 3 ಛತ್ರಿಯನ್ನು ಕೊಟ್ಟಿದ್ದೀನಿ. ನಮ್ಮ ಕಾಂಗ್ರೆಸ್ ಮುಖಂಡರಾದಂಥ ಇವರು ನಾರಾಯಣಪ್ಪ ಅಣ್ಣವರು ಮತ್ತು ಎಪಿಎಂಸಿ ಅಧ್ಯಕ್ಷರು ನಮ್ಮ ಅಣ್ಣವರು, ನನ್ನ ಚಿಕ್ಕ ಹುಡುಗಿದ್ದಾಗಲಿದ್ದ ನೋಡಿ ಅಂತ ಇವರು. ಅದಕ್ಕಾಗಿ ಮುಂದಿನ ದಿನದಲ್ಲಿ ಇದೇ ಎಪಿಎಂಸಿ ಆಫೀಸ್ ಎದುರಿಗೆ ಕನ್ನಯ್ಯ ನಾಯ್ಡು ಅವರಿಗೆ ನಿನ್ನೆ ದೂರವಾಣಿ ಮುಖಾಂತರ ಮಾತಾಡಿದಾಗ, ಏನು ಗಣಪತಿ ಹಬ್ಬ ಹೋದ ನಂತರ ನಿಮಗೆ ಒಂದು ಡೇಟ್ ಕೊಡ್ತೀನಿ ಸನ್ಮಾನ ಮಾಡಲು ಅಂತ ಅವಕಾಶ ಕೊಟ್ಟಿದ್ದಾರೆ. ಅವರು ಬಂದದ್ದೇ ಆದರೆ ನಾವು ಸನ್ಮಾನ ಮಾಡ್ತೀವಿ. ಏನಂತ, ಕಲಿಯುಗದ ಭಗೀರಥ ಅಂತ ಒಂದು ಅವಾರ್ಡ್ ಕೊಟ್ಟು ಸನ್ಮಾನ ಮಾಡಬೇಕಂತೇಳಿ ನಮ್ಮ ರೈತ ಸಂಘದಿಂದ ಮತ್ತು ನಮ್ಮ ಕಾಂಗ್ರೆಸ್ ಪಾರ್ಟಿ ಕಡೆಯಿಂದ, ನಮ್ಮ ಎಪಿಎಂಸಿ ಅಧ್ಯಕ್ಷರು ನಾರಾಯಣಪ್ಪನವ್ರ ಕಡೆಯಿಂದ ಇದೇ ಎಪಿಎಂಸಿ ಆಫೀಸ್ ಮುಂದೆ ಶಾಮೀನು ಹಾಕಿ ಮಾಡ್ತೀವಿ ಅಂತೇಳಿ 1-2 ಮಾತು ಮಾತಾಡೋದಕ್ಕೆ ಧನ್ಯವಾದ. ಯೋಗೇಂದ್ರಣ್ಣನವರಿಗೆ ನಮಗೆ ಹಲವಾರು ವರ್ಷದಿಂದ ನಾವು ಮಳೆ ಗಾಳಿಯಿಂದ ಬಿಸಿಲಿಗೆ ಕುಂತ್ಕೊಂಡು ಬರ್ತಿದ್ವಿ. ಅಣ್ಣವರು ನಮ್ಮನ್ನು ನೋಡಲಾರ್ದೆ, ನಮಗೆ ಕಷ್ಟ ನೋಡಲಾರ್ದೆ ಅವರು ಮೂವರಿಗೆ ನಮಗೆ ಸಹಾಯವನ್ನು ಮಾಡಿರ್ತಾರೆ. ನಮಸ್ಕಾರ. ನಾವು ಇಲ್ಲಿ ತಾಲೂಕು ಆಫೀಸ್ ಹತ್ರ ಅರ್ಜಿಗಳನ್ನು, ರೈತರು ಬಂದರೆ ಅರ್ಜಿಗಳನ್ನ ಬರ್ಕೊಟ್ಟು ಅವರಿಗೆ ಅನುಕೂಲ ಆಗಿಲ್ಲ ಅಂತ ಅರ್ಜಿಗಳನ್ನ ಬರ್ಕೊಟ್ಟು ಅವರಿಗೆ ಮುಂದಿನ ಕೆಲಸ ನಡೆಯೋಕ್ಕೆ ಅನುಕೂಲ ಮಾಡಿಕೊಡಂತ ನಾವು ಕಷ್ಟಪಟ್ಟು ಅರ್ಜಿಗಳನ್ನ ಬರಿತಾಯಿದ್ವಿ. ನಮ್ಮ ಕಷ್ಟಗಳನ್ನೆಲ್ಲ ಅರ್ಥಕೊಂಡು ನಮ್ಮ ಯುಗೇಂದ್ರಣ್ಣನವರು ನಮ್ಮ ಬಿಸಿಲಿಗೆ ಮತ್ತು ಮಳೆಗೆ ಕುಂತ್ಕೊಂಡು ಇವರು ಎಷ್ಟು ಕಷ್ಟ ಬಿದ್ದು ಅರ್ಜಿಗಳನ್ನ ಬರೀತಾರೆ ಅಂತ ತಿಳ್ಕೊಂಡು ನಮಗೆ ನಮ್ಮ ಕಷ್ಟಗಳನ್ನು ನೋಡೋಕ್ಕಾಗಲಾರ್ದೆ ಅವರು ಮನವರಿತು ನಮಗೆ ಕಷ್ಟಕ್ಕಾಗಿ ನಮಗೆ ಸಹಕರಿಸಿದ್ದಾರೆ. ಅವರಿಗೆ ನಾವು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಅವರು ಆರೋಗ್ಯ ಐಶ್ವರ್ಯ ಚೆನ್ನಾಗಿ ಕೊಟ್ಟು ಕಾಪಾಡಲಿ ಅಂತೇಳಿ ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಗಳನ್ನು ಅವರು ಸುಗಮವಾಗಿ ಬೇಸ್ ಚೆನ್ನಾಗಿ ನಡೀಲಿ ಅಂತ ದಿನ ಅಂಗವಿಕಲರಿಗೆ ವೀರೇಂದ್ರ ನಾಯ್ಡಣ್ಣ ರೈತ ಸಂಘದ ಅಧ್ಯಕ್ಷ ಆಗಿ ಬಿಸಿಲು, ನೆರಳು, ಮಳೆ ಅಂಬಲಾರ್ದಂಗೆ ಅವ್ರು ಕುಂತ್ಕೊಂಡು ಬರಿಬೇಕಾದ್ರೆ ಇವತ್ತಿನ ದಿನ ಅವರಿಗೆ ಛತ್ರಿ ತಂದು ಕೊಟ್ಟಿರೋದಕ್ಕೆ ನಮಗೆ ತುಂಬ ಧನ್ಯವಾದಗಳು. ಈ ದಿನ ನಮ್ಮ ರೈತ ಸಂಘದ ಅಧ್ಯಕ್ಷರಾದ ಯೋಗೇಂದ್ರ ನಾಯ್ಡಣ್ಣವರು, ನಮ್ಮ ಸ್ನೇಹಿತರು ನಮಗೆ ಇಲ್ಲಿ ತಹಸೀಲ್ದಾರ್ ಕಚೇರಿ ಪತ್ರ ಬರೆದ ಅವರು ಅಂಗವಿಕಲ ಹೊಟ್ಟೆ ಜೀವನಕ್ಕೆ ಪತ್ರ ಬರೆಯ ಕಾರ್ಯಕ್ರಮವನ್ನು ಮಾಡ್ತಾರೆ. ಬಿಸಿಲಿನಲ್ಲಿ, ಮಳೆಯಲ್ಲಿ ಯಾವುದೇ ರೀತಿಯಿಂದ ಲೆಕ್ಕಿಸದೆ ಅವರು ತಮ್ಮ ಹೊಟ್ಟೆಪಾಡಿಯ ಜೀವನ ನಡೆಸಿದ ಅವರಿಗೆ ಸಹಾಯ ಮಾಡಲು ನಮ್ಮ ಅಧ್ಯಕ್ಷರು ಏನಿವತ್ತು ಛತ್ರಿಗಳು ಕೊಟ್ಟಾರ, ನಾನು ಅವ್ರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಿ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಥರ ಒಳ್ಳೆ ಕಾರ್ಯಕ್ರಮವನ್ನು ರೈತ ಪರವಾಗಿ ಮತ್ತು ಸಾರ್ವಜನಿಕ ಪರವಾಗಿ ಒಳ್ಳೆ ಕೆಲಸ ಅವರು ಮಾಡಲಿಕ್ಕೆ ಆ ದೇವರವರಿಗೆ ಹೆಚ್ಚಿನ ಶಕ್ತಿ ಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸ್ತೀನಿ. ಈ ದಿನ ನಮ್ಮ ರಾಷ್ಟ್ರೀಯ ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಯುಗೇಂದ್ರ ನಾಯ್ಡು ಅಣ್ಣನವರು ಒಂದು ಒಳ್ಳೆಯ ಯೋಜನೆ, ಯಾವುದಾದ್ರೂ ಮಾಡಿದ್ರೆ ಅಥವಾ ಒಂದು ಒಳ್ಳೆಯ ಯೋಜನೆಯನ್ನು ಮಾಡ್ತಿರ್ತಾನೆ. ಅವು ಎಲ್ಲ ಸ್ಪೆಷಲ್ ಇರ್ತಾವೆ. ಯಾಕಂದರೆ ಇವತ್ತು ತಾಲೂಕು ಕಚೇರಿ ಮುಂದೆ ಒಂದು ಅವಿದ್ಯಾವಂತರು ಬಂದಾಗ ಪತ್ರವನ್ನು ಬರೆದು ಕೊಡುವ ಮುಖಾಂತರ ಅಲ್ಲಿ ಏನು ಕುಂತ್ಕೊಂಡು ಬಿಸಿಲಿಗೆ ಪತ್ರವನ್ನು ಬರಿತಾಯಿದ್ರು 3 ಜನ. ಅವರು 3 ಜನ ವಿಶೇಷ ಏನಂದ್ರೆ ಅಂಗವಿಕಲರು. ಅಂಥದನ್ನ ಗುರುತಿಸಿ ಅವರಿಗೆ ಪಾಪ ನೆರಳಿಲ್ಲ ಅಂತೇಳಿ ವಿಚಾರ ಮಾಡಿ ಅವರಿಗೆ ದೊಡ್ಡ 3 ಛತ್ರಿಗಳನ್ನು ತಂದು ಅವರಿಗೆ ಒಂದು ನೆರಳಲ್ಲಿ ಕುಂತ್ಕೊಂಡು ಬರೆಯೋಕ್ಕೆ ವ್ಯವಸ್ಥೆ ಮಾಡಿರ್ತಕ್ಕಂಥ ಯುಗೇಂದ್ರ ನಾಯ್ಡು ಅವರಿಗೆ ಆ ದೇವರು ಆರೋಗ್ಯ ಐಶ್ವರ್ಯ ಸುಖ ಸಂಪತ್ತು ಕೊಡಲಿ. ಮುಂದಿನ ದಿನಗಳಲ್ಲಿ ಕೂಡ ಇಂಥ ಒಳ್ಳೆಯ ಸೇವೆ ಮಾಡುವಂಥ ಶಕ್ತಿಯನ್ನು ಭಗವಂತ ಅವ್ರಿಗೆ ಕೊಡಲಿ ಅಂತ ಹೇಳಿ, ಇವತ್ತು ಒಂದು ರೈತ ಸಂಘದ ಒಂದು ಆಫೀಸ್, ಇವತ್ತು ರೈತರ ಸಂಪರ್ಕ ಆಫೀಸ್ ಆಗಿರುವಂಥ ಎಪಿಎಂಸಿ ಮುಂಭಾಗದಲ್ಲಿ ಇವತ್ತು ಎಪಿಎಂಸಿ ಅಧ್ಯಕ್ಷರ ಸಮ್ಮುಖದಲ್ಲಿ, ಇವತ್ತು ಕೆಲವು ರೈತರ ಸಮ್ಮುಖದಲ್ಲಿ ಮತ್ತು ನಿರ್ದೇಶಕರ ಸಮ್ಮುಖದಲ್ಲಿ ಇವತ್ತು ಅವ್ರಿಗೇನು ಛತ್ರಿ ವಿತರಣೆ ಮಾಡ್ಯಾರ ಅವರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸಿ ನನ್ನ 2 ಮಾತುಗಳನ್ನು